ಯಾಕೆ ಲೋಕಾಯುಕ್ತರನ್ನ ಉಪಲೋಕಾಯುಕ್ತರನ್ನ ಹೈಕೋರ್ಟ್ ಜಡ್ಜಸ್ನ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಬೇಕು ಅಂತ ಮಾಡಿದ್ರು? ಇದು ಬೇರೆ ಯಾರನ್ನಾರು ಯಾಕೆ ಮಾಡಲಿಲ್ಲ? 1924 ಸ್ಟಾಫ್ ಇದೆ ನಮಗೆ ಎಂಟೈರ್ ಸ್ಟೇಟಲ್ಲಿ. ಹಾಂ, ಆದರೆ ಕೆಲಸ ಮಾಡ್ತಿರ್ತಕ್ಕಂಥದ್ದು 1500 ಇರ್ಬೋದು. ಒಂದು 600 ಪೋಸ್ಟ್ಗಳು ಖಾಲಿ ಬಿದ್ದಿವೆ. ಇನ್ನು ಪ್ರತಿಯೊಂದು ಸಮಸ್ಯೆಗಳು ಕೂಡ ಜುಡಿಷಿಯಲ್ ವಿಂಗಿಗೆ ಬರುತ್ತೆ. ಜುಡಿಷಿಯಲ್ ವಿಂಗಿಗೆ ಬರ್ಬೋದು, ಅಥವಾ ಲೋಕಾಯುಕ್ತರು ಯಾರಿಗೆ ಅಲೋಕೇಟ್ ಮಾಡ್ತಾರೆ ಅವ್ರಿಗೆ ಹೋಗುತ್ತೆ. ಲೋಕಾಯುಕ್ತರ ವ್ಯಾಪ್ತಿಗೆ IPS ಆಫೀಸರ್ಸು, IAS ಆಫೀಸರ್ಸು ಮತ್ತು ಒಂದು ಏನು ಲೋಕಾಯುಕ್ತ ಸಂಸ್ಥೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಇಷ್ಟು ಬೇಸಿಕ್ ಸ್ಯಾಲ್ರಿ ಇರ್ತಕ್ಕಂಥ ವ್ಯಕ್ತಿಗಳು ಲೋಕಾಯುಕ್ತರ ಒಂದು ವ್ಯಾಪ್ತಿಗೆ ಹೋಗಬೇಕು. ಮತ್ತು ಅದಕ್ಕಿಂತ ಕೆಳಗಡೆ ಬೇಸಿಕ್ ಇರ್ತಕ್ಕಂಥ ಎಷ್ಟು ಜನ ಆಫೀಸರ್ಸ್ ಬರ್ತಾರೆ ಅವರೆಲ್ಲ ಉಪಲೋಕಾಯುಕ್ತರ ವ್ಯಾಪ್ತಿಗೆ ಬರಬೇಕು ಅಂತ ಅಂದ್ಬಿಟ್ಟು ಅವಾಗಲೇ ಮಾಡಿದ್ದಾರೆ. ಸರಿ, ಲೋಕಾಯುಕ್ತ ಸಂಸ್ಥೆ, ಲೋಕಾಯುಕ್ತರು ಮತ್ತು ಇಬ್ಬರು ಉಪಲೋಕಾಯುಕ್ತರು ಎಲ್ಲ ಇರ್ತಲ್ಲ, ಸಂಸ್ಥೆ ಬಗ್ಗೆ ಹೇಳಿ ಸರ್. ರಚನೆ ಬಗ್ಗೆ. ರಚನೆ ಸಂಸ್ಥೆ, ಆಫೀಸರ್ಸ್ ಎಷ್ಟು ಜನ, ಸಿಬ್ಬಂದಿ ಹೇಗೆ ಕೆಲಸ ಮಾಡ್ತಾರೆ ನೋಡಿ. ನೀವು ಸೆಕ್ಷನ್ 3ರಿಂದ 6 ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಒಳಗಿರ್ತಕ್ಕಂಥ ಪ್ರಾವಿಷನ್ಗಳನ್ನು ನಾವು ನೋಡಿದಾಗ ಲೋಕಾಯುಕ್ತರನ್ನ ಹೇಗೆ ಅಪಾಯಿಂಟ್ ಮಾಡಬೇಕು, ಅದರ ಒಂದು ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರಬೇಕು ಅಥವಾ ಅವ್ರಿಗೆ ಅರ್ಹತೆ ಏನಿರಬೇಕು, ಉಪಲೋಕಾಯುಕ್ತರನ್ನ ಹೇಗೆ ಮಾಡೋದು, ಅವ್ರಿಗೆ ಅರ್ಹತೆ ಏನಿರಬೇಕು ಅಂತಕ್ಕಂಥದ್ದು, ಮತ್ತು ಜೊತೆಗೆ ಅವರಿಬ್ಬರನ್ನು ಕರ್ತವ್ಯ ಲೋಪ ಆದಂಥ ಸಂದರ್ಭದಲ್ಲಿ, ಇನೆಫಿಷಿಯನ್ಸಿ ಆದಂಥ ಸಂದರ್ಭದಲ್ಲಿ ಹೇಗೆ ರಿಮೂವ್ ಮಾಡಬೇಕು ಅಂತಕ್ಕಂಥದ್ದು ಈ ಪ್ರಾವಿಷನ್ ಕೆಳಗೆ ಹೇಳಿದ್ದಾರೆ. ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಯಾಕೆ ಲೋಕಾಯುಕ್ತರನ್ನ ಉಪಲೋಕಾಯುಕ್ತರನ್ನ ಹೈಕೋರ್ಟ್ ಜಡ್ಜಸ್ನ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಬೇಕು ಅಂತ ಮಾಡಿದ್ರು? ಕರೆಕ್ಟ್. ಇದು ಬೇರೆ ಯಾರನ್ನಾರು ಯಾಕೆ ಮಾಡಲಿಲ್ಲ ಅಂತಂದರೆ, ಇಲ್ಲಿ ನೋಡಿ, ಇವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೈಟ್ ಅಂತಂದ್ರೇನು, ರಾಂಗ್ ಅಂತಂದ್ರೇನು, ಸಬ್ಸ್ಟ್ಯಾನ್ಷಿಯಲ್ ಕಾನೂನುಗಳು ಅಂತಂದ್ರೇನು, ಹೇಗೆ ಪ್ರೊಸೀಜರ್ ಫಾಲೋ ಮಾಡೋದ್ರ ಮುಖಾಂತರವಾಗಿ ಅದನ್ನು ನಾವು ಸಂರಕ್ಷಣೆ ಮಾಡ್ಬೋದು, ಹಕ್ಕುಗಳನ್ನು, ಬಾಧ್ಯತೆಗಳನ್ನು ಅಂತಂದು. ಅಂದರೆ ಇಲ್ಲಿ ದೂರು ಕೊಟ್ಟವನು ಯಾರು ಕೊಟ್ಟಿರ್ತಾನೆ ಅವನಿಗೂ ನ್ಯಾಯ ಸಿಗಬೇಕು, ಯಾರ ಮೇಲೆ ದೂರು ಕೊಟ್ಟಿರ್ತಾನೆ ಅವನಿಗೂ ನ್ಯಾಯ ಸಿಗಬೇಕು. ಇಬ್ಬರಿಗೂ ಒಂದು ಸಮಾನವಾದಂಥ ಒಂದು ನ್ಯಾಯವನ್ನು ಒಂದು ಸಾಮಾಜಿಕ ಕಳಕಳಿಯ ಮುಖಾಂತರವಾಗಿ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅದನ್ನು ಫಾಲೋ ಮಾಡಿ ಯಾರಿಗೆ ಮಾಡೋದಕ್ಕೆ ಶಕ್ತಿ ಇದೆ, ಚೈತನ್ಯ ಇದೆ, ಆ ಎಕ್ಸ್ಪೀರಿಯನ್ಸ್ ಯಾರಿಗಿರುತ್ತೆ, ಆಮೇಲೆ ಉನ್ನತವಾದಂಥ ಒಂದು ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡಂಥ ವ್ಯಕ್ತಿಗಳು ಯಾರಿದ್ದಾರೆ, ಸಾಮಾಜಿಕವಾದ ಕಳಕಳಿ ಯಾರಿಗಿರುತ್ತೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ಅದಕ್ಕೋಸ್ಕರವಾಗಿ ಈ ರಿಟೈರ್ಡ್ ಜಡ್ಜಸ್ನ ಇದಕ್ಕೆ ಕೊಟ್ಟರೆ ಬಹಳ ಉತ್ತಮವಾದಂಥ ಒಂದು ರೀತಿಯಲ್ಲಿ ಕರೆಕ್ಟಾಗಿ ಆಗುತ್ತೆ. ಕಾನೂನನ್ನು ಮತ್ತು ಈ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ತುಲನೆ ಮಾಡಿ ಒಂದು ಇದು ಕೊಡ್ತಾರೆ ಅಂತಂದು ಅದನ್ನು ಮಾಡಿದ್ದಾರೆ. ಅದಕ್ಕೆ ಲೋಕಾಯುಕ್ತರನ್ನು ಮಾಡಬೇಕಾದ್ರೆ ಕನಿಷ್ಠ 10 ವರ್ಷ ಹೈಕೋರ್ಟ್ ಜಡ್ಜ್ ಆಗಿರಬೇಕು, ಅಥವಾ ಚೀಫ್ ಜಸ್ಟಿಸ್ ಆಗಿರ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ರಿಟೈರ್ ಆಗಿರ್ತಕ್ಕಂಥವ್ರನ್ನ ಅಲ್ಲಿ ಲೋಕಾಯುಕ್ತರನ್ನಾಗ ಆರಿಸ್ತಾರೆ. ಕನಿಷ್ಠ 5 ವರ್ಷ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಉಪಲೋಕಾಯುಕ್ತರಾಗಿ ಅವ್ರನ್ನ ನೇಮಕ ಮಾಡ್ತಾರೆ. ಸೊ ಇದು ಲೋಕಾಯುಕ್ತರು. ಅವ್ರ ಕೈ ಕೆಳಗೆ ಬೇಕಾದಷ್ಟು ಜನ. ಅಲ್ಲಿ ನಮಗೆ ನೋಡಿದಾಗ ನೀವು ರಚನೆ ಹೇಗಿದೆ ಅಂತಂದರೆ 4 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ನಂಬರ್ 1 ಏನು, ಆಡಳಿತಾತ್ಮಕ ಶಾಖೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಬ್ರ್ಯಾಂಚ್. 2ನೇದು ನಮ್ಮ ಜುಡಿಷಿಯಲ್ ಬ್ರ್ಯಾಂಚ್. 3ನೇದು ಟೆಕ್ನಿಕಲ್ ಬ್ರ್ಯಾಂಚ್. 4ನೇದು ಪೊಲೀಸ್ ವಿಂಗ್. ಇವು 4 ಭಾಗಗಳನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ಒಂದು ದೂರು ಬಂತು ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ಪ್ರಕಾರವಾಗಿ ಅದು ಹೇಗೆ ಒಬ್ಬ ಜುಡಿಷಿಯಲ್ ಆಫೀಸರ್ಗೆ ಹೋಗಬೇಕು ಅಂತಕ್ಕಂಥದ್ದು ಸೆಕ್ಷನ್ 9 ಕೆಳಗೆ ಭಾಳ ಡೀಟೇಲಾಗಿ ಅದನ್ನು ಅಲ್ಲಿ ವಿಶದವಾಗಿ ಹೇಳಿದ್ದಾರೆ. ದೂರು ಯಾರು ಕೊಡ್ಬೋದು, ಎಲ್ಲಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಎಂಥ ದೂರುಗಳನ್ನು ಸ್ವೀಕಾರ ಮಾಡಬೇಕು, ದೂರು ಬಂದ ಮೇಲೆ ಏನು ಮಾಡಬೇಕು ಅಂತಂದು ಸೆಕ್ಷನ್ 9ನಲ್ಲಿ ಅದನ್ನು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡ್ತೀವಿ, ಆಡಳಿತ ಕಚೇರಿ ಏನಿದೆ ಅದನ್ನು ನಾವು ಉಪಯೋಗಿಸ್ಕೋತೀವಿ. ಈಗ ನಾವು ನೋಡಿದಾಗ ಎಲ್ಲ ಶಾಖೆಗಳಿಂದನೂ ನಾವು ಪರಿಶೀಲನೆ ಮಾಡಿದಾಗ 1924 ಸ್ಟಾಫ್ ಇದೆ ನಮಗೆ ಎಂಟೈರ್ ಸ್ಟೇಟಲ್ಲಿ. ಹಾಂ, ಆದರೆ ಕೆಲಸ ಮಾಡ್ತಿರ್ತಕ್ಕಂಥದ್ದು 1500 ಇರ್ಬೋದು.
ಒಂದು 600 ಪೋಸ್ಟ್ಗಳು ಖಾಲಿ ಬಿದ್ದಿವೆ ಇನ್ನು. ಸೊ ಅದನ್ನು ನಾವು ಮುಂದಕ್ಕೆ ಹೇಳ್ತೀನಿ, ನಾನು ನಮಗೆ ಇನ್ನು ಏನೇನು ಬೇಕು ಅಂತಕ್ಕಂಥದ್ದು ವಿಚಾರ ಬಂದಾಗ ನಾನು ಅದನ್ನು ಹೇಳ್ತೀನಿ. ಸೊ ಇಷ್ಟು. ಸೊ ಆಡಳಿತ ಶಾಖೆ ಏನು ಮಾಡುತ್ತೆ, ಇದನ್ನು ಬಂದಿದ್ದನ್ನು ಅವರು ಆಡಳಿತಾತ್ಮಕವಾಗಿ ಇದನ್ನು ಹೇಗೆ ಸ್ವೀಕಾರ ಮಾಡಬೇಕು, ಎಲ್ಲಿ ಕಳಿಸ್ಬೇಕು, ಕಂಪ್ಯೂಟ್ರಿಗೆ ಎಂಟ್ರಿ ಮಾಡೋದು ಆಗಿರಬಹುದು, ಅಥವಾ ಅದನ್ನು ಯಾವ ಸೆಕ್ಷನ್ಗೆ ಹೋಗಬೇಕು, ಆ ಸೆಕ್ಷನ್ ಎಲ್ಲಿ ನಂಬರ್ ಆಗಬೇಕು, ನಂಬರ್ ಆದಮೇಲೆ ಎಲ್ಲಿಗೆ ಹೋಗಬೇಕು, ಇದನ್ನೆಲ್ಲ ಆಡಳಿತ ಶಾಖೆ ನೋಡಿಕೊಳ್ಳುತ್ತೆ. ಮತ್ತು ಯಾರ್ಯಾರು ಏನೇನು ಕೆಲಸಗಳನ್ನು ಕೊಡಬೇಕು ಅಂತಂದು ಯಾರ್ಯಾರಿಗೆ ಏನು ವಹಿಸಬೇಕು ಅಂತಕ್ಕಂಥ ಕೆಲಸಗಳನ್ನು ಕೂಡ ಲೋಕಾಯುಕ್ತರ ಒಂದು ನೇತೃತ್ವದಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಅದರ ಬಗ್ಗೆ ರಿಜಿಸ್ಟ್ರಾರ್ ಇರ್ತಾರೆ, ಅದ್ರ ಬಗ್ಗೆ ಕ್ರಮ ತಗೋತಾರೆ. ಅದಾದಮೇಲೆ ಜುಡಿಷಿಯಲ್ ವಿಂಗಿಗೆ ಅದು ಬರಬೇಕು. ಪ್ರತಿಯೊಂದು ಸಮಸ್ಯೆಗಳು ಕೂಡ ಜುಡಿಷಿಯಲ್ ವಿಂಗಿಗೆ ಬರುತ್ತೆ. ಜುಡಿಷಿಯಲ್ ವಿಂಗಿಗೆ ಬರ್ಬೋದು, ಅಥವಾ ಲೋಕಾಯುಕ್ತರು ಯಾರಿಗೆ ಅಲೋಕೇಟ್ ಮಾಡ್ತಾರೆ ಅವ್ರಿಗೆ ಹೋಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಪ್ರತಿ ದೂರನ್ನು ಕೂಡ ಸ್ಕ್ರೂಟಿನಿ ಮಾಡಬೇಕು. ಸ್ಕ್ರೂಟಿನಿ ಮಾಡಿದ ನಂತರ ಅವರು ಆ ಸ್ಕ್ರೂಟಿನಿ ಮಾಡಿದಂಥ ಪ್ರಕರಣಗಳನ್ನು ಲೋಕಾಯುಕ್ತರ ಮುಂದೆ ಆಗಲಿ ಉಪಲೋಕಾಯುಕ್ತರ ಮುಂದೆ ಜ್ಯೂರಿಸ್ಡಿಕ್ಷನ್ ಪ್ರಕಾರವಾಗಿ ಇಡ್ತಾರೆ. ಜ್ಯೂರಿಸ್ಡಿಕ್ಷನ್ನು ನಾನು ಇಲ್ಲೇನೇ ಒಂಚೂರು ನಿಮ್ಗೆ ಹೇಳ್ಬಿಡ್ತೀನಿ. ಲೋಕಾಯುಕ್ತರ ವ್ಯಾಪ್ತಿಗೆ IPS ಆಫೀಸರ್ಸು, IAS ಆಫೀಸರ್ಸು ಮತ್ತು ಒಂದು ಏನು ಲೋಕಾಯುಕ್ತ ಸಂಸ್ಥೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಇಷ್ಟು ಬೇಸಿಕ್ ಸ್ಯಾಲ್ರಿ ಇರ್ತಕ್ಕಂಥ ವ್ಯಕ್ತಿಗಳು ಲೋಕಾಯುಕ್ತರ ಒಂದು ವ್ಯಾಪ್ತಿಗೆ ಹೋಗಬೇಕು. ಮತ್ತು ಅದಕ್ಕಿಂತ ಕೆಳಗಡೆ ಬೇಸಿಕ್ ಇರ್ತಕ್ಕಂಥ ಎಷ್ಟು ಜನ ಆಫೀಸರ್ಸ್ ಬರ್ತಾರೆ ಅವರೆಲ್ಲ ಉಪಲೋಕಾಯುಕ್ತರ ವ್ಯಾಪ್ತಿಗೆ ಬರಬೇಕು ಅಂತ ಅಂದ್ಬಿಟ್ಟು ಆವಾಗಲೇ ಮಾಡಿದ್ದಾರೆ. ಸೊ ಅದರಲ್ಲಿ ಇನ್ನೊಂದು ಪ್ರಾವಿಷನ್ನು ಮಾಡ್ತಾರೆ, ಏನು ಪ್ರಪೋರ್ಷನೇಟಾಗಿ ಬೇಸಿಕ್ ಜಾಸ್ತಿ ಆಗ್ತಾ ಆಯಾ ಸಂದರ್ಭಗಳಿಗೆ ಅನುಕೂಲಕರವಾಗಿ ಆಯಾ ಬೇಸಿಕ್ಕು ಪ್ರಪೋರ್ಷನೇಟಾಗಿ ಏನಿರುತ್ತೆ ಅವರವ್ರ ಆಫೀಸರ್ಸು ಲೋಕಾಯುಕ್ತರಿಗೆ ಮತ್ತು ಉಪಲೋಕಾಯುಕ್ತರ ವ್ಯಾಪ್ತಿಗೆ ಬರ್ತಾರೆ ಅಂತಕ್ಕಂಥದ್ದು. ಆಮೇಲೆ ಜೊತೆಗೆ IAS IPC ಎಕ್ಸಿಕ್ಯೂಟಿವ್ಸ್ ಹೊರತುಪಡಿಸಿ ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್, MLAs, MPs ಬರೋಲ್ಲ, MLAs, MLCs ಆ್ಯಂಡ್ ಆಲ್ ಅದರ್ ಎಲೆಕ್ಟೆಡ್ ಮೆಂಬರ್ಸ್ ಇನ್ಕ್ಲೂಡಿಂಗ್ ಈ ಗ್ರಾಮ ಪಂಚಾಯತಿ, ನ್ಯಾಯ ಪಂಚಾಯತಿ ಏನು ತೊಗೊತೀವಿ ಎಲ್ಲ ಮೆಂಬರ್ಗಳು, ಟಾಪ್ ರೂಟ್ ಬಾಟಮ್ ರೂಟಿಂದ ಟಾಪ್ ರೂಟ್ವರೆಗೂ ಏನು ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಲೋಕಾಯುಕ್ತರ ವ್ಯಾಪ್ತಿಗೆ, ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಶುರು ಮಾಡಿ ಮುಖ್ಯಮಂತ್ರಿಯ ತನಕ ಲೋಕಾಯುಕ್ತರ ವ್ಯಾಪ್ತಿಗೆ ಬರ್ತಾರೆ. ಮಿಕ್ನಾದವರೆಲ್ಲ IPS IAS ಅದೇ ನಾನು ಹೇಳಿದ್ನಲ್ಲ, ಆ ರೇಂಜ್ ಬಿಟ್ಬಿಟ್ಟು ಮಿಕ್ನಾದವರೆಲ್ಲ ಉಪಲೋಕಾಯುಕ್ತರ ವ್ಯಾಪ್ತಿಗೆ ಬರ್ತಾರೆ.